ತಾವು ಒಬ್ಬರೇ ಬಂದಿದ್ದೀರಿ. ರಾಜಣ್ಣ ಅವ್ರು ಬರ್ತಿದ್ದಾರೆ ನನ್ನ ಬರೋದು ನನ್ನ ಕೆಲಸಕ್ಕೋಸ್ಕರ ನಾವು ಗಡ್ಕರಿ ಅವರು ನಮ್ಮ ಕರ್ನಾಟಕ ಭವನ ಉದ್ಘಾಟನೆ ಆ ಸಂದರ್ಭದಲ್ಲಿ ನಮ್ಮ ವರಿಷ್ಠರನ್ನು ಭೇಟಿಯಾಗಿದ್ದಾರೆ ಅಷ್ಟೇ. ಅವ್ರು ಬೇರೆಯವ್ರು ಬಂದಿರ್ಬೋದು, ಅವ್ರ ಇಲಾಖೆ ಕೆಲಸ ಇರ್ಬೋದು, ಬಂದಿರ್ಬೋದು. ಅಲ್ಲ ಕೆ.ಸಿ. ವೇಣುಗೋಪಾಲ್ ಭೇಟಿಯಾಗಿದ್ರು, ಬೆಳಗ್ಗೆ ಸಿಕ್ಕಿದ್ರು ಅವರು ಇದೆ ನಮ್ಮ ರಾಜ್ಯದ ಬಗ್ಗೆ ಭೇಟಿಯಾಗಿರಕ್ಕಿಲ್ಲ, ಚರ್ಚೆ ಮಾಡ್ತೀನಿ. ಬೇರೆ ಏನಾದ್ರು ಸಲಹೆ ಸೂಚನೆ ಇಲ್ಲ, ನಾವು ಹೇಳಿದೀವಿ ಅವ್ರಿಗೆ ನಮ್ಮ ಅನಿಸಿಕೆಗಳನ್ನ, ನಮ್ಮ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಅಂತ ಚರ್ಚೆ ಮಾಡುವಂತ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. 2 ಸಲ ಹೇಳಿದ್ರೆ ಅದೇನೋ 1 ವರ್ಷದಿಂದ ಹಂಗ ಹಳಿದ ಮತ್ತೆ ಪದೇ ಪದೇ ಹೋಗ್ತಿರೋ ಈ ವಿಚಾರ ಬರ್ತಾ ಇರುತ್ತಲ್ಲ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ, ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ವಾಪಸ್ ಬಂದ್ವಿ ನಾವು ಏರ್ಪೋರ್ಟ್ ನಿಂದ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಇಲ್ಲ, ವೀಸಾ ಅವಶ್ಯಕತೆ ಇಲ್ಲ, ಅಲ್ಲೇ ತೆಗೆದುಕೊಳ್ಬಹುದು. ನಮ್ಮನ್ನು ಬಿಟ್ಟು ಎಲ್ಲಾ ಶಾಸಕರು ಹೋಗಿ ಬಂದ್ರು, ನಾವ್ ಇದ್ರೆ ಹೋಗ್ತಾ ಇಲ್ಲ. ಸುಮಾರು ಶಾಸಕರು ಭೇಟಿಯಾಗಿದ್ವಿ. ನಮ್ಮ ಇಲಾಖೆ ಸಮಸ್ಯೆ ಸುಮಾರು ಪೆಂಡಿಂಗ್ ಇದೆ ವರ್ಷಗಳಿಂದ. ಸಾಕಷ್ಟು ಸರಿ ಭೇಟಿಯಾಗಿದ್ದೀವಿ. ನಮ್ಮಿಂದ ಕ್ಲಿಯರ್ ಆಗಬೇಕು, ನಮ್ಮ ಸ್ಟೇಟ್ ನಿಂದ ಕ್ಲಿಯರ್ ಆಗಬೇಕಾಗಿದೆ. ಇವತ್ತೊಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಮ ಸ್ಟೇಟ್ ಅದನ್ನ ಈಗಾಗಲೇ ಇತ್ಯರ್ಥ ಮಾಡಲಿಕ್ಕೆ ಸುಮಾರು ಸಭೆಗಳು ಮಾಡಿದ್ವಿ. ಅದು ಕೂಡ ಇನ್ನೂ ಕೆಲವೊಂದು ಬಾಕಿ ಇದೆ. ತಕ್ಷಣ ಸಭೆ ಮಾಡಿದ್ವಿ, ಮಂತ್ ಒಂದೇ ಸಾರಿ ಆಗಲ್ಲ, 3-4 ಸಭೆ ಮಾಡಿ ಅವನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವಂತ ಪ್ರಯತ್ನ ಮಾಡಿ. ಸರಿ, ಕಲಂ ರೋಡ್ ಇಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತಗೋಬೇಕಷ್ಟೇ. ಅದು CM ಅವರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಂಗೆ. ಅಲ್ಲಿ ಮಾತ್ರ ಬಾಕಿ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ರಾಷ್ಟ್ರೀಯ ಹೆದ್ದಾರಿ ಯಾರು ಮಾಡ್ಬೇಕಂತ ಡಿಸಿಷನ್ ಸರ್ ರಾಜ್ಯ ಸರ್ಕಾರ ಮಾಡಬೇಕು. ನಾವು ಬೇರೆ ಏಜೆನ್ಸಿ ಮಾಡ್ಬೇಕಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅನ್ನೋದು ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಇನ್ನೂ ತೀರ್ಮಾನ ಆಗಿಲ್ಲ. ಇವ್ರು ಇಂಟ್ರೆಸ್ಟ್ ಇದ್ದಾರೆ ಸರ್? ಚಟಗಳು ಹೇಳಿದಾರಲ್ಲ, 2-3 ಸಾರಿ ನಮ್ಗೆ ಹೇಳಿದ್ದಾರೆ. CM ಮುಂದೆ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ 2-3 ಸಾರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲ್ ಅವ್ರನ್ನ ಭೇಟಿ ನಿನ್ನೆ ಸುದೀರ್ಘ ಮಾತುಕತೆ ಆಗಿದ್ದು ಭೇಟಿಯಾದ್ವಿ. ಅಲ್ಲ ಸರ್, 1 ಗಂಟೆಗಳ ಕಾಲ ಮಾತುಕತೆ. ಇಲ್ಲ, ಯಾವಾಗಲೂ ಹೋದಾಗ ನಮ್ಗೆ ಅಷ್ಟು ಕೂಡಿಸ್ಕೊತಾರ ಹೇಳೇ ಹೇಳ್ತಾರೆ. ಯಾಕಂದ್ರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣವರೆಗೆ ಸುತ್ತ ಹಾಕಿ ಚರ್ಚೆ ಆಗಿ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅದೇ ಹೇಳಿದಲ್ಲ, ಅದೇ ಸಮುದಾಯದ ನಾಯಕರು ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲಾ ಚರ್ಚೆ ಯಾವಾಗಲೂ, ಈಗ ಅಷ್ಟೇ ಅಲ್ಲ, ಯಾವಾಗಲೂ ಅವ್ರು ನಮ್ ಕಡೆ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ರು. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. KPCC ಅಧ್ಯಕ್ಷ ಸ್ಥಾನ ಇಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಷ್ಟೇ, ನಮ್ಮ ತೀರ್ಮಾನ ಅಲ್ಲ. ಅದು ಅವ್ರು ಮಾಡಿದಾಗ ಅದನ್ನ ಚರ್ಚೆ ಮಾಡೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.